ಗಂಟೆಗೆ ಬರ್ತೀನಿ ಅಂತ ಹೇಳಿದ ಸೂರ್ಯ ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ? ಆ ದುಷ್ಟ ಪಾಕಿಸ್ತಾನಿಗಳು ನಮ್ಮ ಗಡಿಯಲ್ಲಿ ಕಾಲಿಟ್ಟಿದ್ದಾರೆ ಅಂತ ಸುದ್ದಿ ಬಂದಿದೆ. ಒಂದ್ ವೇಳೆ ಮಿಲಿಟರಿಯಿಂದ ಇವರಿಗೇನಾದ್ರೂ ಕರೆ ಬಂದಿರಬಹುದು. ಛೆ, ಹಾಗೇನಾದ್ರೂ ಇದ್ದಿದ್ರೆ ನನಗೆ ಇನ್ಫಾರ್ಮ್ ಮಾಡ್ತಾ ಇದ್ರು. ಇಲ್ಲ, ನನ್ನ ಸೂರ್ಯ ಒಮ್ಮೆ ಮಾತು ಕೊಟ್ಟ ಮೇಲೆ ಯಾವತ್ತೂ ತಪ್ಸಲ್ಲ, ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಅವರ ಸವಿ ನೆನಪಲ್ಲಿ ಈ ಕವನ ಬರಿತಾ ಇದ್ದೀನಿ. ಅವ್ರು ಬಂದ ತಕ್ಷಣ ಸರ್ಪ್ರೈಸ್ ಆಗಿ ಪ್ರೆಸೆಂಟ್ ಮಾಡ್ತೀನಿ. ಭೂಮಿಗೆ ಬೆಳಕು ನೀಡುವ ಸೂರ್ಯ ಅಜರಾಮರ ಆ ಬಾನಿನಲ್ಲಿ, ಸುಮತಿ ಬಾಳಲ್ಲಿ ಬೆಳಕು ತುಂಬಿದ ನನ್ನೊಲವಿನ ಸೂರ್ಯ ವಿರಚಮನ ಈ ನನ್ನ ಪುಟ್ಟ ಹೃದಯದಲ್ಲಿ. ಇಂತಿ ನಿಮ್ಮ ಬರುವಿಕೆಯನ್ನೇ ಎದುರು ನೋಡುತ್ತಿರುವ ನಿಮ್ಮ ಪ್ರೀತಿಯ ಧರ್ಮಪತ್ನಿ ಸುಮತಿ. ಕಲ್ಲು ಸಕ್ಕರೆಯಂತೆ, ಬೆಲ್ಲ ಬೆಣಸಿಯಂತೆ, ಮಾವು ಮಲ್ಲಿಗೆಯಂತೆ, ಹಾಲು ಜೇನಿನಂತೆ ನನ್ನ ಬಾಳಲ್ಲಿ ಹರಿಸಿದೆ ಸಂತೋಷದ ಹೊನಲು. ಈ ಕ್ಷಣದಲ್ಲಿ ಬಂದೆ ನಿನ್ನೆದರಲ್ಲಿ ನಾನು. ಯಾವಾಗ ಬಂದ್ರಿ? ಎಲ್ಲಿದ್ರಿ ಇಷ್ಟೊತ್ತನ? ಇವಾಗ ತಾನೇ ಬಂದೆ. ಕಣ್ಣಿಗೆ ಹಬ್ಬ ಉಂಟು ಮಾಡೋ ಬಣ್ಣ ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ಸುಮಧುರವಾದ ಕಂಠದಿಂದ ಕವನವನ್ನು ವಾಚಿಸ್ತಾ ಇದ್ದಲ್ಲ, ಅವಾಗಲೇ ಬಂದೆ. ಮತ್ತೆ ನಮ್ಮವರು ಕವಿಯತ್ರಿ ಆಗ್ತಿದ್ರೆ ನಂಗಾಯ್ತು. ಇದಕ್ಕೆಲ್ಲ ನೀವ್ ಹೇಳ್ಬೇಕು ಕಾರಣ? ನಾನು ಹೇಗೆ ಕಾರಣ ಆಗ್ತೀನಿ? ಹಾಗೆ ಅಂತ ಕೇಳ್ತಾ ಇದ್ರಲ್ಲ, ನೀವು ನನಗಾಗಿ ಬರೆಯುತ್ತಿದ್ದ ಒಂದೊಂದು ಪತ್ರ ಕೂಡ ಒಂದೊಂದು ಕವನಗಳಿದ್ದಂತೆ. ಆ ನಿಮ್ಮ ಸವಿ ನೆನಪಲ್ಲೇ ಕಾಲ ಕಳೀತೀವಿ. ಹಾಗಾದ್ರೆ ಆ ಸವಿ ನೆನಪನ್ನ ಈ ನಿನ್ನ ತುಟಿಯಿಂದ ಸಿಹಿ ಜನನ್ ಸ್ವಲ್ಪ ಹಂಚಿಕೊಡ್ತೀಯ? ಅದು ಇಲ್ಲಿ ಇಷ್ಟೊತ್ತಲ್ಲಿ ಏನಾಗಿದೆ ಇಲ್ಲಿ? ನಮ್ಮ ಮನೆಯ ಮೇಲೆ ಪ್ರಶಾಂತವಾದ ಸ್ಥಳ. ಮಣಿ ಮುಂದೆ ಹಕ್ಕಿಗಳ ಚಿಲಿಪಿಲಿ ಕಲರವ, ಚುಗುರು ನಿಂತ ಮಾಮರದ ಕೋಗಿಲೆ ಧ್ವನಿ ಇಂಪಾಗಿ ತೇಲಿ ತೇಲಿ ಬರ್ತಾ ಇದೆ. ನಮ್ಮಿಬ್ಬರ ಪ್ರಣಯಕ್ಕೆ ಇದೇ ಪ್ರಶಾಂತವಾದ ಸ್ಥಳ ಅಲ್ವೇ? ನಿಮ್ ಮಾತ್ ಕೇಳ್ತಾ ಇದ್ರೆ ಬೆಂಕಿ ಮುಂದೆ ಬೆಣ್ಣೆ ಕರಗಿದಂತೆ ಎಲ್ಲಿ ನಾನು ಕರಗ್ ಹೋಗ್ಬಿಡ್ತೀನೋ ಅನ್ನೋ ಭಯ ನನಗೆ. ಸುಮ್ತೆ, ಬೆಣ್ಣಿನ ಒಯ್ದು ಬೆಂಕಿ ಮುಂದೆ ಇಟ್ಟಾಗಲೇ ತಿನ್ನೋದಕ್ಕೆ ಶುದ್ಧವಾದ ತುಪ್ಪ ಸಿಗೋದಲ್ವೇ? ಮಗು ಬಂದ್ಬಿಟ್ರೆ ಮಗು ಈಗ ಹಾಗೆ ಬರ್ತಾನೆ. ಮಗುನ್ ಸ್ಕೂಲ್ ನಡೆಯೋ ಸಮಯ. ಮಗುನ ಹೆಸರು ಹೇಳಿ ಸತಾಯಿಸ್ತಾ ಇದೀಯ ನನ್ನ. ಇಷ್ಟು ದಿನ ಸಿಗದೆ ಇರೋ ನಿಮ್ಮ ಪ್ರೀತಿನ ಅಸಲು ಬಡ್ಡಿ ಸಮೇತ ವಸೂಲಿ ಮಾಡ್ತೇನೆ. ಚಿನ್ನ, ಮೊದಲು ಅಸಲು ಕೊಡುವ, ಆಮೇಲೆ ಬಡ್ಡಿ ಕೊಡುವಂತೆ. ಸುಮ್ತಿ, ಯಾಕೆ ಕಣ್ಣಲ್ಲಿರು? ಎಲ್ಲ ಕೇಳಿಸ್ಕೊಂಡೀಯ? ಏನ್ರಿ ಇದು ದುರ್ದೈವ? ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರ್ಬೇಕು ಅಂತ ರಜೆ ಹಾಕಿ ಬಂದಾಗ್ಲೆಲ್ಲ ಏನಾದ್ರೂ ಒಂದು ತೊಂದರೆ ಆಗ್ತಾನೆ ಇರುತ್ತಲ್ಲ. ನಿಮ್ ಜೊತೆ ಸಂತೋಷವಾಗಿರೋದು ನನ್ನ ಹಣೆಯಲ್ಲಿ ಬರ್ದೇ ಇಲ್ವಾ? ದುರ್ದೈವ ಅಲ್ಲ ಕಣಿ, ಇದು ಸುದೈವ. ಎಲ್ಲರ ಬಾಳ್ನಲ್ಲಿ ಇಂಥ ಅವಕಾಶವಾಗಿ ಬರುವುದಿಲ್ಲ. ಆರ್ಮಿಯಲ್ಲಿ ನನ್ನ ಹೈಯರ್ ಆಫೀಸರು ಈ ನಿನ್ನ ಗಂಡನ ಪರಾಕ್ರಮದಲ್ಲಿ ವಿಶ್ವಾಸ ಇಟ್ಟು ಈ ಸಲ ಮಿಷನರಿಗೆ ನನ್ನ ಚೀಫ್ ಕಮಾಂಡರ್ ಆಗಿ ಮಾಡಿದ್ದಾರೆ. ಪದೇ ಪದೇ ನಮ್ಮ ದೇಶವೆಲ್ಲ ದಂಡೆತ್ತಿರುವ ಪಾಕಿಸ್ತಾನಿಗಳನ್ನು ಮಟ್ಟ ಹಾಕಲೇಬೇಕು. ವೀರ ಸೈನಿಕನ ಹೆಂಡತಿಗೆ ಗಳುದು ಬಿಟ್ಟು ಸಂತೋಷವಾಗಿ ಕಳಿಸಿಕೊಡ್ತೀಯ? ಆ ದುಷ್ಟ ಪಾಕಿಸ್ತಾನಿಗಳು ನಮ್ಮ ಗಡಿಯಲ್ಲಿ ಕಾಲಿಟ್ಟಿದ್ದಾರೆ ಅಂದ್ರೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡೇ ಬಂದಿರ್ತಾರೆ. ಅವರೇನು ಸಿದ್ಧತೆಗಳು ಮಾಡ್ಕೊಂಡು ಬಂದಿರ್ಲಿ, ಅವರಿನ ಬಂದ ಕುತಂತ್ರಗಳು ಮಾಡಲಿ, ಆ ಭೂಗತ ಪಾತಕಗಳನ್ನು ಮಟ್ಟ ಹಾಕಿ ತಾಯಿ ನೆಲದ ಕೀರ್ತಿಯನ್ನು ಎತ್ತಿ ಹಿಡಿತೀನಿ. ಸಂತೋಷವಾಗಿ ಕಳಿಸಿಕೊಡು. ಸುಮ್ದಿ, ಇದು ನಿರ್ಣಾಯಕ ಯುದ್ಧ. ಆ ಭೂಗತ ಪಾತಕಿಗಳನ್ನು ಮಟ್ಟ ಹಾಕಿ ಅವ್ರನ್ನ ಹೆಡಿಮುಡಿ ಕಟ್ಟಿ ಯುದ್ಧವನ್ನು ಗೆದ್ದು ಭಾರತ ಧ್ವಜವನ್ನು ಎತ್ತಿ ಹಿಡಿತೀನಿ. ಒಂದು ವೇಳೆ ಯುದ್ಧದಲ್ಲಿ ನಾನು ಸತ್ತು ಹುತಾತ್ಮನಾದರೆ ಈ ನನ್ನ ಪಾರ್ಥಿವ ಶರೀರದ ಮೇಲೆ ಭಾರತ ಧ್ವಜವನ್ನು ಹೊತ್ತು ತರ್ತೀನಿ. ಒಂದು ಮಾತಾದ್ರೂ ಸತ್ಯ, ಈ ಪುಣ್ಯ ಭೂಮಿ ಮಣ್ಣಿಗೆ, ಈ ಕಿರುಸೂರು ಗ್ರಾಮಕ್ಕೆ ತ್ರಿವರ್ಣ ಧ್ವಜ ಬರ ಸತ್ಯ ಸತ್ಯ ಸತ್ಯ. ಬಲ ಭಾರತ್ ಮಾತಾ ಕಿ ಜೈ, ಬಲ ಭಾರತ್ ಮಾತಾ ಕಿ ಜೈ ಜೈ. ಸುಭಾಷ್ ಭಗತರ ಕ್ರಾಂತಿಯ ಇಂಡಿಯಾ, ಮಡಿದ ಹುತಾತ್ಮರ ಹೃದಯದಿ ಹೆಣೆದ ಧ್ವಜವೇ ಜೈ ಹಿಂದ್, ಸಿಡಿದ ಯೋಧರ ನೆತ್ತರು ಬರೆದ ಚಕ್ರವೇ ಜೈ ಹಿಂದ್. ಜೈ ಜವಾನ್ ಜೈ ಭಾರತ್.
ಕಾರ್ಗಿಲ್ ಕಣ್ಣದಲ್ಲಿ ರಣಛಣ ಕಹಳೆ ಸಿಡಿಲ ಸಿಡಿಲ